ಪ್ರತಿ ಸಲ ಎಲ್ಲಾರು ರೈಡಿಗೆ ಅಂತ ಹೊರಟಾಗ ನಮ್ಮಮ್ಮ ನಂಗೆ ಬೆಳಿಗ್ಗೆ ಹೊತ್ತು ಹಾಲ್ ಮಾಡಿ ಕೊಡ್ತಾರೆ. ಹಾಲ್ ಏನಾರು ಕುಡಿಲಿಲ್ಲ ಅಂದ್ರೆ ಸರಿಯಾಗಿ ಬೈತಾರ ಗುರು. ಗೈಸ್ 4 ಗಂಟೆಗೆ ಎದ್ದು ತಲೆಗೆ ಸ್ನಾನ ಎಲ್ಲ ಮಾಡ್ಕೊಂಡು ಈಗ ರೆಡಿ ಆಗಿದ್ದೀನಿ. ನಾವ್ ಅಮ್ಮನು ಈಗ ಎದ್ದವ್ರೆ ನಂಗೆ ಕಳ್ಸ್ಕೊಡಕ್ಕೆ. ಅರೆ ನಮ್ ಗಾನವಿ ನೋಡಿ ಇಲ್ಲಿ ಹೆಂಗ್ ಬಿತ್ಕೊಂಡವಳೆ. ಬಿಡು ಮನೆ ಕಳ್ಳಿ, ಜೋರ್ ಮಾತಾಡ್ಬೇಡ. ಅದಕ್ಕೆ ಎದಳ್ಳಿ ಅಂತ ಹಿಂಗ್ ಮಾತಾಡ್ತಿರೋದು. ಬಾ ಎದಳ ನಡಿ, ರೆಡಿ ಆಗ. ಗೈಸ್ ಅಂತೂ ಫೈನಲ್ ಆಗಿ ರೈಡಿಂಗ್ ಈಗ ರೆಡಿ ಆಗಿದ್ದೀನಿ. ರೈನ್ ಗೇರ್ಸ್ ಎಲ್ಲಾನು ಹಾಕೊಂಡಿದ್ದೀನಿ. ಈಗ ಯಾರಿಗೆ ವೇಟಿಂಗ್ ಅಂದ್ರೆ ನಮ್ಮ ರಾಘುಗೆ ವೇಟಿಂಗ್. ಅವನು ಬೆಂಗಳೂರಿಂದ ಬರ್ತಿದ್ದಾನೆ. ಸೊ ನಂಗೆ ಬೆಳಿಗ್ಗೆ ಒಂದು 4 ಗಂಟೆಗೆ ಫೋನ್ ಮಾಡಿದ್ದೆ, ಅಲ್ಲೋ ಬರ್ತಿದ್ದೀನಿ, ನಾ 1 hour ಅಲ್ಲಿ ಬರ್ತಿದ್ದೀನಿ, ಬೇಗ ಎದ್ದು ರೆಡಿ ಆಗಿರುವಂತ. ಬಟ್ ಇನ್ನ ಬಂದೇ ಇಲ್ಲ. ನೋಡಿದ್ರೆ ಈಗ ಫೋನ್ ಮಾಡಿದ್ದೆ, ಶಾಂತಿಗ್ರಾಮದಲ್ಲಿ ಕಾಫಿ ಕುಡಿತಿದ್ದಾನಂತೆ ಗುರು. ಇಲ್ಲಿಂದ ಗಾಡಿ ಅಲ್ಲಿ ಹೊರಗಡೆ ನಿಲ್ಸಿದೀನಿ. ಎಲ್ಲೋ ಲೈಟ್ ಆಗಿ ಮಾತ್ರ ಮಳೆ ಬರ್ತಿದೆ. ಜೊತೆಗೆ ಲಗೇಜ್ ಎಲ್ಲ ಫುಲ್ ಪ್ಯಾಕ್ ಎಲ್ಲ ಆಗಿದೆ. ಟಾಪ್ ಬಾಕ್ಸ್, ಪ್ಯಾನಿಯರ್ಸ್ ಎಲ್ಲ, ಟ್ಯಾಂಕ್ ಬ್ಯಾಗ್ ಎಲ್ಲ ರೆಡಿ ಎಲ್ಲ ಆಗೈತೆ. ಅಕಸ್ಮಾತ್ ಯಾರ್ಯಾರು ಲಾಸ್ಟ್ ವ್ಲಾಗ್ ನೋಡಿಲ್ಲ, ಲಾಸ್ಟ್ ವ್ಲಾಗ್ ನೋಡ್ಕೊಂಡು ಬನ್ನಿ ಗೈಸ್. ಇದೆಲ್ಲ ತಯಾರಿ ಎಲ್ಲ ಮಾಡಿದ್ದು ಲಾಸ್ಟ್ ವ್ಲಾಗ್ ಅಲ್ಲಿ ತೋರಿಸಿದೀನಿ ಗೈಸ್. ಅಂತೂ ನಮ್ ರಾಘು ಎಷ್ಟೊತ್ತಲ್ಲ ಶಾಂತಿಗ್ರಾಮ ಅನ್ಕೊಂಡು ಇಷ್ಟೊತ್ತ ಮಾಡೋದು. ಕಾಫಿ ಕುಡಿತಿದ್ವಿ. ವಾ ಎಷ್ಟೊತ್ತ ಗೊತ್ತಾ ಗೈಸ್. ನೋಡಿ ಗೈಸ್, ನಮ್ ರಾಘುದ್ ಹೊಸ ಗಾಡಿ TVS. ಅಯ್ಯೋ ಏನ್ ಕತೆ ಹೊಡಿತಿಲ್ಲ. ಮತ್ತೆ ಇನ್ಯಾರ್ದು ಅವಂದ ಶಾಂಪುದಾ? ಬನ್ನಿ ಗಾಯ್ಸ್, ನಮ್ಮ ರಾಘನು ಬಂದ. ಹೊರಡೋಣ ಈಗ ಡೈರೆಕ್ಟ್. ಈಗ ಟೆಂಪಲ್ಗೆ ಹೋಗಿ ಈಗ ಒಂದು ಇಡ್ಗಾಯಿ ಹಾಕ್ಬಿಟ್ಟು ಹೊರಡೋಣ ಈಗ. ಸರಿ ಅಮ್ಮ. ಹಾಂ ರಾಘವ, ಇಲ್ಲಿ ಗಣಪತಿ ದೇವಸ್ಥಾನ. ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಗಾಯ್ಸ್. ಬನ್ನಿ ಗಾಯ್ಸ್, ನಮ್ಮ ಜರ್ನಿ ಅಂತೂ ಫೈನಲ್ ಆಗಿ ಶುರು ಆಯಿತು. ಕರೆಕ್ಟಾಗಿ 5:55 ಅನ್ಕೊಳ್ಳಿ. ದೇವಸ್ಥಾನದಲ್ಲಿ ಇಡ್ಗಾಯಿ ಎಲ್ಲ ಹೊಡೆಯೋಷ್ಟೊತ್ತಿಗೆ ಒಂದು 6 ಗಂಟೆ ಆಗುತ್ತೆ. ಸೊ ಅಂತೂ ನೋಡಿ ಇಲ್ಲಿ ಬೆಳಕೆಲ್ಲ ಆಗೈತೆ ಆಲ್ರೆಡಿ. ಮತ್ತೆ ಏನೋ ಸಮಾಚಾರ ಇಷ್ಟೊತ್ತ ಮಾಡೋದು ಗೊತ್ತು? ಆರಾಮ ಗೈಸ್. ನಮ್ಮ ರಾಘು ಫ್ರೆಂಡು ಸಂಜಯ್ ಅಂತ. ಹಿಡ್ಗ ಎಲ್ಲ ಹೊಡೆದಾಯ್ತು. ಚಲೋ ಕರೆಕ್ಟಾಗಿ 6 o'clock ಅನ್ಕೊಳ್ಳಿ. ನಾವು ಹೋಗ್ತಿರೋ ಪ್ಲೇಸ್ ಬಂದು ಶಿವಮೊಗ್ಗ ಕೊಡಚಾದ್ರಿ ಕಡೆಗೆ ಈಗ ನಾವು ಹೋಗ್ತಿರೋದು. ನಮ್ ರಾಘು ಅವ್ನ ಬೈಕಿಗೆ ಇನ್ನ ಫ್ಯೂಲ್ ಇನ್ನ ಹಾಕ್ಸಿಲ್ವಂತೆ ಗೈಸ್. ನೋಡಿ, ನಾನೇನ ರೈಡ್ ಇದ್ರೆ ನೆನ್ನೆನೆ ಫುಲ್ ಎಲ್ಲ ಮುಗಿಸ್ಕೊಬಿಡ್ತೀನಿ. ಪೆಟ್ರೋಲ್ ಆಗಿರ್ಲಿ, ಲಗೇಜ್ ಆಗಿರ್ಲಿ, ಅಥವಾ ಟೈರಿಗೆ ಒಂದು ಏರ್ ಹೊಡ್ಸೋದಾಗಿರ್ಲಿ. ಆದ್ರೆ ಹಿಂದಿನ ದಿವಸದೇ ಫುಲ್ ಕಂಪ್ಲೀಟ್ ಆಗಿ ಮುಗಿಸ್ಕೊಂಡಿರ್ತೀನಿ. ನಾನು ಹಿಂದೆ ಫುಲ್ ಬೈಕರ್ಸ್ ಬರ್ತಿದ್ದಾರೆ ನೋಡಿ. ಅರ್ಲಿ ಮಾರ್ನಿಂಗು ಎಷ್ಟು ಜನ ಬರ್ತಾರೆ ಅಂದ್ರೆ ಈಗ ಬೈಕರ್ಸ್ ಸುಮಾರು ಜನ ಬರ್ತಾರೆ ಗುರು. ಪೆಟ್ರೋಲ್ ಬಂಕು ಓಪನ್ ಆಗೈತಾ? ಓಪನ್ ಆಗೈತೆ. ವಾ ಇಲ್ಲ ಏನಂತ ಪೆಟ್ರೋಲ್ ಇಲ್ವಂತ. ಎಷ್ಟೈತೆ? 3 ಪಾಯಿಂಟ್. ಬಾಲ್ ಆನ್ ದ ವೇ ಸಿಗುತ್ತೆ. ಆದ್ರೂ ನಮ್ಮ ರಾಘು ಗಾಡಿ ನೋಡಿ ಗೈಸ್, TVS RTX ಜಾಸ್ತಿ CC ಬೈಕ್ ಅನ್ಸುತ್ತೆ ಆ ಸೈಜ್ ಇರೋದಕ್ಕೆ. ಸದ್ಯ ನಾವು ಹೊರಡ್ಬೇಕಿದ್ರೆ ಯಾವ ಮಳೆ ಏನು ಇಲ್ಲ ಗೈಸ್, ಯಾವ ಸೋನೆ ಮಳೆನೂ ಇಲ್ಲ. ಗಾಡಿನ ಇವಾಗ ಸೈಡಿಗೆ ಹಾಕೊಂಡಿದ್ದೀನಿ. ಯಾಕೋ ನಮ್ಮ ರಾಘು ಕಾಣಿಸ್ತಾನೆ ಇಲ್ಲ ಗುರು. ಕಾಣಿಸ್ತಾನೆ ಇಲ್ವಲ್ಲ ನಮ್ಮ ರಾಘು. ಹಾಕ್ಸ್ತಾ ಇತ್ತಲ್ ಬಂಕ್ ಹಿಂದೆ. ನಾನು ಇದು ಯಾಕೆ ಬರಲಿಲ್ಲವಲ್ಲ ಇಷ್ಟೊತ್ತು ಅಂದ್ಕೊಂಡೆ. ಫುಲ್ ಟ್ಯಾಂಕ್ ಮಾಡಿಸ್ತಾ? ನಮ್ಮ ರಾಘು ಪೆಟ್ರೋಲಿಗೆ ಅಂತ ನಿಲ್ಸಿದ್ನಂತೆ ಗುರು. ನಿನ್ಗಿಂತ ದೊಡ್ಡವರ ಇವರು? ಹೌದಾ? ಬೇಲೂರು ಸರ್ಕಲ್ ಇಂದ ಲೆಫ್ಟ್ ಇನ್ನು 187 ಕಿಲೋಮೀಟರ್ಸ್ ಇದೆ. 5 hours ಜರ್ನಿನೇ ಅನ್ಕೊಳ್ಳಿ. ನಮ್ಮ ರಾಘು ಯಾಕೋ ಸ್ಟಾಪ್ ಹಾಕೊಂಡಲ್ಲ, ಯಾಕೆ ಅಲ್ಲಿ ಬೆಂಗಳೂರಿಂದ ನೀನೇ ಓಡಿಸ್ಕೊಂಡು ಬಂದ? ಹಾಂ, ಇಷ್ಟಕ್ಕೆ ಸುಸ್ತದ? ನಾವು ಹೈವೇಲ್ ಸುಸ್ಕತ್ತಿ ಅಂದರೆ ಏನಿಲ್ಲ ನೀನು ಒಬ್ಬ ಹುಡುಗ ಆಗಿ. ಬ್ರೋ ನಡೀರಿ. ಇದು ಯಾವ ರೂಟಪ್ಪ ಯಪ್ಪ, ಎಷ್ಟು ಗುಂಡಿಗಳಿದಾವೆ ಅಂದರೆ ನಿಜ ಸಖತ್ ಬೇಜಾರಾಗುತ್ತೆ ಗುರು. ಬೇರೆ ಸ್ಟೇಟಿಗೆ ಹೋದಾಗ ಈ ಥರ ರೋಡ್ಗಳೇ ಇರಲ್ಲ ಹೇಳ್ಬೇಕು ಅಂದರೆ. ತಮಿಳ್ನಾಡಿಗೂ ಹೋಗಿದ್ದೀನಿ, ಕೇರಳಗೂ ಹೋಗಿದ್ದೀನಿ. ಹಳ್ಳಿಗಳಲ್ಲೂ ಎಷ್ಟು ಸಖತ್ತಾಗಿ ರೋಡ್ ಇದಾವೆ ಅಂದರೆ ಸೂಪರ್ ಆಗಿದೆ. ಒಂಚೂರು ಗುಂಡಿ ಇಲ್ಲ, ಏನಿಲ್ಲ. ಆದರೆ ಇಲ್ಲಿ ಈ ಕಡೆ ನಮ್ಮ ಕರ್ನಾಟಕದ ಸೈಡ್ ಅಂತೂ ಬೇಜಾರಾಗುತ್ತೆ ಮಾತ್ರ. ನೋಡಿ ಇಲ್ಲಿ
ಉದ್ದಕ್ಕೂ ರೋಡ್ ಹಿಂಗೆ ಇರೋದು ಗುರು, ಉದ್ದಕ್ಕೂ. ಸೂಸು ಬ್ರೇಕ್. ರಾಘು ದಬಾಯಿಸುಯೇ. ಅಲ್ಲಿಗೆ ತಲುಪೋದು ಒಂದು 12 ಗಂಟೆ ಆಗ್ಬೋದು ರಾಘು. 12 ಗಂಟೆ ತಪ್ಪೋರು 12:15. ಗೈಸ್ ನಮ್ಮ ರಾಘು ಇವಾಗ ಇದು ರೈನ್ ಪ್ಯಾಂಟ್ ಹಾಕತ್ತವನೆ, ಇದು ಹಾಕೊಂಡಿರ್ಲಿಲ್ಲ. ವೈಟ್ ಸಾಕ್ಸಾ? ಮಳೆ ಸ್ಟಾರ್ಟ್ ಆಯ್ತು ಗಾಯ್ಸ್. ಏನು ಅಷ್ಟೊಂದೇನು ಜೋರಾಗೇನು ಬರ್ತಿಲ್ಲ ಗಾಯ್ಸ್, ಉದ್ರು ತರ ಬರ್ತಿದೆ ಅಷ್ಟೇ. ಅಪ್ಪ ಹೊಟ್ಟೆ ಎಷ್ಟು ಹಸು ಆಗ್ತಿದೆ ಅಂದ್ರೆ ಸಕ್ಕದ ಹೊಟ್ಟೆ ಹಸು ಆಗ್ತಿದೆ ಮಾತ್ರ. ರೂಟ್ ಯಾವುದು ಅಂದ್ರೆ ಬಾಳೆಹೊನ್ನೂರು ರೋಡು. ಏನೋ ಆಗಿದೆ, ಲ್ಯಾಂಡ್ ಸ್ಲೈಡಾ ಏನಿದು? ಓಹೋ, ಮರ ಎಲ್ಲ ಬಿದ್ದೋಗೈತಿ ಇಲ್ಲಿ. ಏನು ಮರ ಕಟ್ ಮಾಡ್ತಾವ್ರ ಅನ್ಸುತ್ತೆ ಇಲ್ಲೆಲ್ಲ. ಅಲ್ಲಿ ಮೋಸ್ಟ್ಲಿ ಮರ ಬಿದ್ದೋಗಿದೆ ಅನ್ಸುತ್ತೆ, ರೋಡ್ ಮೇಲೆ ಬಿದ್ದೈತೆ. ಸೊ ಅದನ್ನ ಪೀಸ್ ಆಗಿ ಕಟ್ ಮಾಡ್ತಾವ್ರ ಅನ್ಸುತ್ತೆ. ಓಹೋ ಗೋಂಜೋ ಆದ್ರೂ ವೆದರ್ ಮಾತ್ರ ಸೈಕ್ ಅಂದ್ಕೊಳ್ಳಿ, ಎಷ್ಟು ಸಖತ್ತಾಗೈತೆ ನೋಡಿ. ಸೋನೆ ಮಳೆ ಜೊತೆಗೆ ಬೈಕ್ ರೈಡಿಂಗು ಕ್ರೇಜಿ. ರಾಘು ಬ್ರೇಕ್ಫಾಸ್ಟ್. ಇಲ್ಲಿ ಒಂದು ಕೆಫೆ ಏನೋ ಇದೆ ನೋಡಿ, ಇಲ್ಲಿ ಹೊಟ್ಟೆ ಅಂತೂ ಸಖತ್ ಹಸಿತಿದೆ. ಯಾರನ್ನ ಬಿಡಪ್ಪ, ನಿಮ್ಗೇನು ಕಾಲೇಜಲ್ಲೇ ಇಟ್ಕೊಂಡಿತ್ತು. ಗೈಸ್ ಕರೆಕ್ಟಾಗಿ ಈಗ ನಾವು ಮೋಸ್ಟ್ಲಿ ಎಲ್ಲಿದ್ದೀವಿ ಅಂದ್ರೆ ಈ ಬಾಳೆಹೊನ್ನೂರ್ಗಿಂತ ಸ್ವಲ್ಪ ಹಿಂದೆ ಅನ್ಸುತ್ತೆ, ಅಲ್ಲಿದ್ದೀವಿ. ಮಾತ್ರ ರೂಟ್ ಎಲ್ಲ ಚೆನ್ನಾಗಿತ್ತು, ಆದ್ರೆ ರೋಡ್ ಒಂದು ಚೆನ್ನಾಗಿದ್ದಿದ್ರೆ ರಾಘು ಸೂಪರ್ ಆಗಿರೋದಲ್ಲ. ರೋಡ್ ಒಂದು ಚೆನ್ನಾಗಿದ್ದಿದ್ರೆ ಇಲ್ಲ, ಅದು ರೋಡ್ ಹಂಗಿರೋದೇ ಮಜಾ. ಗಾಡಿಯಲ್ಲಿ ನಿಲ್ಸಿದೀವಿ, ಇಲ್ಲಿ ಟಿಫನ್ ಮಾಡೋಣ ಇಲ್ಲಿ. ಚಲೋ ಸರ್. ಇದು ಯಾವ ಊರು? ಬಾಳೆಹೊನ್ನೂರು. ಇಲ್ಲ ಹೇಳ್ಕ ತಾಳಿ. ಗೈಸ್ ಬಿಸಿ ಫ್ರೆಶ್ ಬನ್ಸು, 3 ಬನ್ಸು, 3 ಪ್ಲೇಟ್ ನೀರು ದೋಸೆ ಹೇಳಿದೀವಿ. ಗಾಯ್ಸ್ ಒಳ್ಳೆ ತಿಂಡಿ ಆಯ್ತು. ಇವಾಗ ಮತ್ತೆ ಮಳೆ ಶುರು ಆಗೈತೆ ನೋಡಿ, ಇಲ್ಲಿ ಚೆನ್ನಾಗೇ ಬರ್ತೈತೆ ಮಳೆ. ಗೈಸ್ ಆನ್ ದ ವೇ ಬರ್ತಿರ್ಬೇಕಾದ್ರೆ ಈಗ ಇಲ್ಲಿ ಟೀ ಕುಡಿಯೋಣ ಅಂತ ಈಗ ಇಲ್ಲಿ ನಿಲ್ಸಿದೀವಿ. ಆಕ್ಚುಲಿ ಇವಾಗ ಒಂದು ಪ್ರಾಬ್ಲಮ್ ಆಗೈತೆ. ಏನ್ ಪ್ರಾಬ್ಲಮ್ ಅಂದ್ರೆ ನನ್ನ ಗೋಪ್ರೋ ಇದೆಯಲ್ಲ, ಆ ಹೆಲ್ಮೆಟಿನ ಮೌಂಟು ಕೂರ್ತಿಲ್ಲ, ಬಿದೋಗ್ತೈತೆ. ಅದು ಮಳೆಗೆ ನೀರಿಗೆ ಟೈಟ್ ಆಗ್ತಿಲ್ಲ, ಫುಲ್ಲು ಜಾರ್ತೈತೆ. ಸೊ ಹಂಗೆ ಬರ್ತಿರ್ಬೇಕಾದ್ರೆ ಹಂಗೆ ತೊಡೆ ಮೇಲೆ ಬಿತ್ತದು ಕ್ಯಾಮ್ರಾ. ಆಮೇಲೆ ಆಮೇಲೆ ವಾಪಸ್ ಬಾಕ್ಸಿಗೆ ಇಟ್ಟಿದೀನಿ. ಈಗ ಇಲ್ಲಿಂದ ಮೋಸ್ಟ್ಲಿ ನಮ್ ರೂಮಿಗೆ ತಲುಪೋವರೆಗೂ ಮೋಟೋ ಬ್ಲಾಗಿಂಗ್ ಇಲ್ಲ ಗೈಸ್. ಡೈರೆಕ್ಟ್ ನಾನು ನಿಮ್ಗೆ ಶಿವಮೊಗ್ಗ ತಲುಪಾದ್ಮೇಲೆ ಸಿಗ್ತೀನಿ. ಇದು ನೈಟು ನೀನ್ ಬುಕ್ ಮಾಡಿದ್ಯಲ್ಲ, ಮಾಡಿದ್ಯಾ ಇಲ್ವೋ? ಮಾಡಿದೀನಿ ನಾನು. ಇಲ್ಲೆಲ್ಲಿ ಶಿವಮೊಗ್ಗದಲ್ಲಿ ಯಾವ ರೂಮ್ ಅಂತ ನಾನು ಯೋಚನೆ ಮಾಡ್ತಾ ಇದ್ದೀನಿ. ಆಮೇಲೆ ನಮ್ಮ ಜಾಕೆಟ್ ಏನೇನು ಒದ್ದೆ ಆಗಿದೆ ಅದನ್ನೆಲ್ಲ ಒಣಗಾಕಿ, ಮೇಯ್ನ್ಲಿ ನಮ್ಮ ಶೂಸ್ ವಾಟರ್ ಪ್ರೂಫ್ ಅಂತೀವಿ ಕಣ. ಏನಿಲ್ಲ, ಇದು ಅಷ್ಟೇ. 100 ರೂಪಾಯಿ ಕವರ್ ಬೆಸ್ಟು, ಇದಕ್ಕೆಲ್ಲ ಹೊಚ್ಕೊಂಡ್ರೆ. ಇಲ್ಲ ಹಾಕೋಣ ನೋಡಿ, 100 ರೂಪಾಯಿ ಕವರೇ ಬೆಸ್ಟು. ನಾವಿಲ್ಲಿ 1000 ರೂಪಾಯಿ ಕೊಟ್ಟರು ತಗೊಂಡೈತ್ ನೀರು. ಗೈಸ್ ಟೀ ಕುಡ್ಕೊಂಡು ಹಂಗೆ ಆನ್ ದ ವೇ ಬರ್ತಿರ್ಬೇಕಿದ್ರೆ ಇದೊಂದು ಬ್ರಿಡ್ಜ್ ನೋಡಿದ್ವಿ. ಇಲ್ಲಿ ಆಕ್ಚುಲಿ ಇಲ್ಲಿ ನಿಲ್ಸಿದೀವಿ. ಸೊ ಹಂಗೆ ಒಂದೆರಡು ಫೋಟೋ ಗೀಟೋ ತಕೊಳ್ಳೋಣ ಅಂತ ನೋಡಿ. ಇಲ್ಲಿ ನೀರು ಎಷ್ಟು ಸರಿಯಾಗೈತೆ, ನೀರು ಫುಲ್ ಮಣ್ಣಾಗ್ಬಿಟ್ಟೈತಿ. ಮಳೆಗೆ ಹೊತ್ಕುವ ಫುಲ್ ಮಣ್ಣೀರು. ಗೈಸ್ ಅಂತೂ ಫೈನಲ್ ಆಗಿ ಕೊಟ್ಸಾದ್ರಿಗೆ ಬಂದ್ಬಿಟ್ಟು ನಮ್ಮ ಗಾಡಿನ ಇಲ್ಲಿ ಪಾರ್ಕ್ ಮಾಡಿದೀವಿ. ಆಕ್ಚುಲಿ ಇಲ್ಲಿ ಇವ್ರದ್ದು ಇಲ್ಲಿ ಅಜ್ಜಿ ಇದಾರಲ್ಲ, ಅವ್ರ ಮನೆ ಹತ್ರನೇ ಇಲ್ಲಿ ಪಾರ್ಕ್ ಮಾಡಿದೀವಿ. ಮೇಲ್ ಸೀಟ್ ಇದೆ, ಇಲ್ಲಿ ಹೆಲ್ಮೆಟ್ ಎಲ್ಲ ಲಾಕ್ ಮಾಡಿದೀವಿ. ಈಗ ಸರಿಯಾಗಿ ಮಳೆ ಬರ್ತೈತೆ ಗುರು. ಇಲ್ಲೇನಾದ್ರು ನಾವು ಗಾಡಿ ನಿಲ್ಸಿದ್ರೆ ಹೆಲ್ಮೆಟ್ ಎಲ್ಲ ಫುಲ್ ಒದ್ದೆ ಆಗೋದು. ಸದ್ಯ ಒಳ್ಳೆ ಜಾಗ ಸಿಕ್ತು. ಸೊ ಬನ್ನಿ ಗೈಸ್, ಈಗ ಜೀಪಲ್ಲಿ ಈಗ ಹೋಗೋಣ ಬೆಟ್ಟ ಮೇಲೆ. ಗೈಸ್ ಅಂತೂ ಫೈನಲ್ ಆಗಿ ಜೀಪಿಗೆ ಕುತ್ಬಿಟ್ಟು ಈಗ ನಮ್ಮ ಜರ್ನಿ ಈಗ ಶುರು ಆಗಿದೆ.
ಸೊ ನಮ್ಮ ಜೊತೆಗೆ ಈಗ ಬೆಂಗಳೂರು ಗ್ಯಾಂಗ್ ಅವರು ಸೇರ್ಕೊಂಡಿದ್ದಾರೆ. ಬ್ರೋ ನಿಮ್ಮ ಹೆಸರು? ಧನುಷ್. ನಿಮ್ದು? ನಿಮ್ದು? ವಿಭಾ. ಮೋಹಿತ್. ಗೈಸ್ ಈಗ ಆಕ್ಚುಲಿ ಈಗ ಸಾರಿ ನಿಮ್ದು ಕೇಳಿಲ್ಲ. ಡಿಂಪಲ್ ಎಲ್ಲ ಗೈಸ್ ಈಗ ಆಕ್ಚುಲಿ ಈಗ ಏನ್ ಗೊತ್ತಾ, ಇವ್ರು ಜೀಪ್ ಓಡಿಸ್ತಿರ್ಬೇಕಿದ್ರೆ ನಾವೆಷ್ಟೇ ಮಾತಾಡಿದ್ರು ಕ್ಲೀನಾಗಿ ಕೇಳಿಸಲ್ಲ ಅಲ್ವಾ? ಹೌದು. ಅದಕ್ಕೆ ಜೋರಾಗಿ ತಿರ್ಚ್ಕೊಂಡು ಮಾತಾಡ್ಬೇಕು. ನಿಮ್ದೆಲ್ಲ ಪ್ರಾಪರ್ ಬ್ಯಾಂಗ್ಳೂರಾ? ರಾಮನಗರ. ಏನು ಸ್ಟಡಿ ಮಾಡ್ತಿದ್ದೀರಾ ಅಥವಾ ಇವಾಗ ಕೆಲ್ಸಕ್ಕೆ ಹುಡುಕ್ತಾ ಇದ್ದೀರಾ? ಇಲ್ಲ ಹೋಗ್ತಾ ಇದ್ದೀನಿ ಇವಾಗ ಮುಗೀತು. ಇಂಜಿನಿಯರಿಂಗ್ ಸಾಫ್ಟ್ವೇರ್ ಬೇಸ್ ಯಾವುದು? ಸಾಫ್ಟ್ವೇರ್. ವಾ ಇಲ್ಲ ಅದಕ್ಕೆ ಖಾಲಿ ಕೂತಿದೀವಿ. ಇವನಿಗೆ ಮದ್ವೆ ಆಗಿದೆ. ಇವನಿಗೆ ಮಕ್ಕಳಾಗಿದೆ, ಮದುವೆ ಆಗಿದೆ. ಎಲ್ಲಿ ಯಾವ ಕಾಲೇಜ್? ಮಲ್ನಾಡ್ ಕಾಲೇಜ್, ಹಾಸನ್. ಗೈಸ್ ಇಲ್ಲಿಂದ ಆಫ್ ರೋಡಿಂಗ್ ಶುರು. ದೀಪಾ ಅವ್ರೆ, ನೀವು ಮೇಕಪ್ ಮಾಡ್ಕೊಂಡಿರೋದಾ? ನ್ಯಾಚುರಲ್ ಬ್ಯೂಟಿನಾ? ಹೌದಾ? ನನ್ನ ಫ್ರೆಂಡ್ ಒಬ್ಳು ನಿಮ್ ತರನೇ ಇದ್ಲು. ಇಲ್ಲ, ನಮಗೆ ಗರ್ಲ್ ಫ್ರೆಂಡ್ ಯಾರಿಲ್ಲ. ನೋಡಿ ಜೊತೆಗೆ ನೀವು ಇಳಿತೀರಾ? ಸ್ವಲ್ಪ ಡಿಸ್ಟರ್ಬ್. ಬೇಜಾರಾಯ್ತು ಹೇಳಿದ್ಕೆ. ಹಂಗಾರೆ ಇಳಿರಿ. ಸುಮ್ಮನೆ ಹೇಳಿದ್ದು. ಇನ್ನೂ ಬಂದ್ರಾ? ಇಲ್ಲಿ 5 ವರ್ಷ ಮುಂಚೆ ಬಂದಿದ್ದು, 6 ವರ್ಷ ಎಲ್ಲಿ ಮಾತಾಡಿ ನೋಡೋಣ. ಕಂಟೆಂಟ್ ಬರೋದು. ಅದೇ ನಿಮ್ಮಂತ ಎಷ್ಟು ಬ್ಯೂಟಿಫುಲ್ ಹುಡುಗಿರು ಮಾತಾಡಿದ್ರು. ಅನ್ಕೊಂಡು ಎಲ್ಲ ಹುಡುಗಿರು ನೈಂಟಿ ಅಲ್ಲ, ಅದು ಪಕ್ಕದ್ದು. ಅಂದರೆ ಗೇಟ್ ತಗೊಂಡು ನಮ್ಮದು ಶಾರ್ಟ್ ಫ್ಲೋರ್ ಮನೆ. ಓ ನೋಡಲಿ, ರಾಘು ಕೆಸರು ನೋಡಲಿ. ಇವ್ರನ್ನ ತೋರಿಸು, ದೀಪಾ ಅವ್ರನ್ನ ತೋರಿಸು. ಗೈಸ್ ಆಕ್ಚುಲಿ ಇವಾಗ ಇಲ್ಲೊಂದು ಕಡೆ ಸ್ಟಾಪ್ ಹಾಕಿದ್ದಾರೆ, ಕ್ಲೀನಾಗಿ ವ್ಯೂ ಎಲ್ಲ ನೋಡ್ಕೊಂಡ್ಬಿಡಿ ಅಂತ. ಫುಲ್ಲು ಮೋಡ. ಬ್ರೋ ಹೇಗಿದೆ ಬ್ರೋ? ಕ್ರೇಜಿ ಅಲ್ಲ? ಸೇಮು ನಾವು ಇದಕ್ಕೆ ಹೋಗಿದ್ವಲ್ಲ, ಫ್ಯೂಚರ್ ಅಂದ್ರೆ ಇದೆ. ಮುಳ್ಳಂಗಿರಿ. ಸೇಮ್ ಫೀಲ್ ಬರ್ತೈತೆ. ಗಾಳಿಪಟ ಮೂವಿ ಶೂಟಿಂಗ್ ಆಗಿದ್ದು ಇಲ್ಲೇ ಗೈಸ್, ನೋಡಿ ಇಲ್ಲಿ. ಇಲ್ಲೇ ಅಪ್ಪ ಮಳೆ. ಓ ನಡಗಿಸ್ತೈತೆ ಒಳಗೆ. ಒಳಗೆ ಏನು? ನೀವು ಎಷ್ಟು ವರ್ಷದಿಂದ ಓಡಿಸಿದ್ದೀರಾ? 4 ವರ್ಷ. ಅಪ್ಪ ಹೇಗನ್ಸ್ತು ವ್ಯೂ ಎಲ್ಲ ನೋಡಿ? ವ್ಯೂ ಪಾಯಿಂಟ್ ಅಲ್ವಾ? ಇಲ್ಲ, ಇನ್ನ ಮುಂದೆ ಇದೆ. ಆದ್ರೆ ಮುಂದೇನು ಹೋದ್ರೆ ಸೇಮ್ ಹಿಂಗೆ ಫುಲ್ ಫಾಗು. ಫಾಗ್ ಇದ್ರೆ ಇದೇ ಬೇಜಾರು, ಬರೀ ಫಾಗನ್ನೇ ನೋಡ್ಬೇಕು. ಮಳೆ ಬರ್ಬೇಕು. ಬರ್ಬೇಕಂದ್ರೆ ರೈಡಲ್ಲಿ ಕರ್ಕೋಗೋ, ಬೈಕಲ್ಲಿ. ಗೈಸ್ ಮತ್ತೆ ಈಗ ಜೀಪಲ್ಲಿ ಈಗ ಇಳಿಸಿದ್ದಾರೆ. ಹೋಗಿ ಟ್ರೆಕ್ಕಿಂಗ್ 2 ಕಿಲೋಮೀಟರ್ ಅಂತ ನಡಿಬೇಕಂತೆ. ಇಲ್ಲಿ ದೇವಸ್ಥಾನ ಇದೆ. ನಾವು PUC ಟೈಮಲ್ಲಿ ಇಲ್ಲಿ ಬಂದಿದ್ವಿ. ಇಲ್ಲಿ ನಮ್ಮ PUC ನಮ್ಮ ಕ್ಲಾಸ್ಮೇಟ್ಸ್ ಎಲ್ಲರೂ, ಫ್ರೆಂಡ್ಸ್ ಎಲ್ಲರೂ. ಬೇಡ 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 ಅದ್ರಲ್ಲಿ ಗೈಸ್ ನಾನು ನೋಡಿ ಇಲ್ಲಿ ರೈಡಿಂಗ್ ಬೂಟ್ಸಲ್ಲೇ ಟ್ರೆಕ್ಕಿಂಗ್ ಮಾಡ್ತಿದ್ದೀನಿ. ಒಳಗಡೆ ರೈಡಿಂಗ್ ಪ್ಯಾಂಟು, ಒಳಗಡೆ ರೈಡಿಂಗ್ ಜಾಕೆಟ್ಟು. ಯಪ್ಪ ಫುಲ್ಲಿ ಅಡ್ವೆಂಚರ್. ಬೆಂಗಳೂರು ಗ್ಯಾಂಗ್ ಅವ್ರ ಜೊತೆ ಫುಲ್ಲಿ ಅಡ್ವೆಂಚರ್. ಗೈಸ್ ಟ್ರೆಕ್ಕಿಂಗ್ ಅಂದರೆ ಹಿಂಗಿರ್ಬೇಕು ಗುರು. ಟ್ರೆಕ್ಕಿಂಗು
ಅದು ಕರೆಕ್ಟ್ ನೋಡಿ. ಎಷ್ಟು ಆ್ಯಕ್ಚುಲಿ ಏನು ಗೊತ್ತಾ ವಿಭಾ ಹೇಳ್ರಿ ಏನಾದರೂ. ನಿಮ್ಮನ್ನು ನೋಡು ನಂಗೆ ಡೈಲಾಗೇ ಮರ್ತೋಗುತ್ತೆ. ಹೇಳಿ, ಮರಾಠಿ ಸಬ್ಸ್ಕ್ರಿಪ್ಷನ್ ಜಾಸ್ತಿ ಆಗುತ್ತೆ. ಹ್ಞೂ ಹೇಳಿ ಏನಾದರೂ. ಗೈಸ್ ನೋಡಿ ಬರ್ತಿರ್ಬೇಕಿದೆ ಆನ್ ದ ವೇ ಫುಲ್ಲು ಸೇಮ್ ಇದ್ದೇ ಥರ ಫುಲ್ಲು ಹಿಂಗೆ ನೀರು ಹರಿತಾನೆ ಇದೆ, ಜೊತೆಗೆ ಫುಲ್ಲು ಕಲ್ಲು. ಗೈಸ್ ಆ್ಯಕ್ಚುಲಿ ಏನು ಗೊತ್ತಾ ಗೈಸ್, ಸಕ್ಕ ಸುಸ್ತಾಗ್ತಿತ್ತು. ಬಟ್ ಯಾವಾಗ ವಿಭಾ ಜೊತೆ ಬಂದೆ ಸುಸ್ತೆಲ್ಲ ಹೋಯ್ತು. ವಿಭಾ ಬರ್ತಾ ನಮ್ಮ ಹಾಸನ ಕಡೆ ಬರ್ತೀರಾ? ಯಾಕೆ ಅಂತ ಕೇಳಿ. ನಮ್ಮ ಅಮ್ಮ ಹೇಳಿದ್ರು ಬರ್ತಂಗೆ ಸ್ವೀಟ್ ತಗೋಬಾ ಅಂತ. ಗೈಸ್ ಅಂತೂ ಫೈನಲ್ ಆಗಿ ಇಲ್ಲೇ ಟಾಪ್ ಫೈನಲ್ ಡೆಸ್ಟಿನೇಷನ್ಗೆ ಈಗ ಬಂದಿದ್ದೀವಿ. ಇದೇ ಲಾಸ್ಟ್, ಇದ್ರ ಮೇಲೆ ಇನ್ನು ಟ್ರೆಕ್ಕಿಂಗ್ ಏನೂ ಇಲ್ಲ. ಸೊ ಎಸ್ ಇದೇ ನೋಡ್ಕೊಬಿಡಿ. ಇಲ್ಲೊಂದು ಒಳಗಡೆ ದೇವಸ್ಥಾನ ಇದೆ. ರಾಘವ್ ಹೌ ಇಸ್ ದ ಜೋಶ್? ವಿಭಾ ಅವರೇ ಈ ಕಡೆ ನೋಡ್ರಿ. ಇದು ಜೋರಾಗಿ ಹೇಳಿ, ಕೇಳಲ್ಲ. ಗೈಸ್ ಅಲ್ಲಿಂದ ಬಂದಾಯ್ತು, ವಾಪಸ್ ಜೀಪಿಂದ ಈಗ ಕೆಳಗಡೆ ಹೋಗ್ತೀವಿ. ವಿಭಾ ಹೇಗಿದೆ ಆಫ್ ರೋಡಿಂಗ್? ರಾಘವ್ ಹೌ ಇಸ್ ದ ಜೋಶ್? ಗುಡ್. ನೀವು ಸಿಗರೇಟ್ ಸೇರ್ತೀರಲ್ಲ ನೀವು? ಇಲ್ಲ ಹಂಗಂದ್ರೆ ಓ ಹಂಗಾರೆ ಸೇರ್ತೀರಾ ಅಂತ. ಹೋಗಲ್ಲ ಹೋಯ್ತು. ಚಲೋ ಚಲೋ ಗೈಸ್, ವಾಟರ್ ಫಾಲ್ ಕೆಳಗಡೆ ಹೋದ್ರೆ ಸರಿಯಾಗಿರೋ ವಾಟರ್ ಫಾಲ್ ಸಿಗುತ್ತೆ. ಓಕೆ ಬಾಯ್ಸ್ ಅಂಡ್ ಗರ್ಲ್ಸ್ ಸಿಗುವ. ಬಾಯ್ 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 ಬಾಯ್. ಆದರೂ ನೀವೇನು ಹೇಳಿ, ಗಾಡಿ ಮಾತ್ರ ಕ್ಲೀನಾಗೈತೆ ಮಾತ್ರ. ನಾವೇ ಫುಲ್ ಚಂಡಿ ಆಗಿದ್ದೀವಿ. ಗಾಡಿ ಮಾತ್ರ ಸೂಪರಾಗಿ ಚೆನ್ನಾಗೇ ಐತೆ ಮಾತ್ರ. ಇಲ್ಲ ಈಗ ಡೈರೆಕ್ಟ್ ಏನು ಹೋಗೋಣ ಅತ್ಲಾಗಿ ರೆಸಾರ್ಟ್ಗೆ ಅಲ್ವಾ? ಕುಂದಾಪುರದಲ್ಲಿ ಕುಂದಾಪುರ ಊಟನಾ? ಊಟ ಇಲ್ಲ, ನಾನು ರೆಸಾರ್ಟ್ಗೆ ಹೋಗ್ಬಿಟ್ಟು ಬಟ್ಟೆ ಎಲ್ಲ ಚೇಂಜ್ ಮಾಡ್ಕೊಂಡು ಹಾಂ ಅವಾಗ ಊಟಕ್ಕೆ ಹೋಗೋಣ. ಸರಿ ಹಂಗೆ ಮಾಡೋಣ. ಫಸ್ಟ್ ಈಗ ಹೋಗಿ ರೆಸಾರ್ಟಿಗೆ ಹೋಗಿ ಫ್ರೆಶ್ ಅಪ್ ಆಗೋಣ ಅಲ್ವಾ? ಸರಿ ಗೈಸ್, ಈಗ ಇನ್ನೇನು ಮೋಟೋ ಬ್ಲಾಗಿಂಗು ಆಗಲ್ಲ, ಇತ್ತು ಬೇರೆ ಬಿಚ್ಕೊಂಡಿದೆ, ಕ್ಲೀನಾಗಿ ಫಿಟ್ಟಿಂಗು ಆಗ್ತಿಲ್ಲ. ಸರಿ ಗೈಸ್ ಅಂತೂ ಫೈನಲ್ ಆಗಿ ನಮ್ಮ ಸ್ಟೇಗೆ ಈಗ ಬಂದಿದ್ದೀವಿ. ಆ್ಯಕ್ಚುಲಿ ಅವಾಗಲೇ ಬಂದಿದ್ದೀವಿ. ಬಂದ್ಬಿಟ್ಟು ಫುಲ್ಲು ಬೇಗ ರೆಡಿ ಆಗಿ ಸ್ನಾನ ಎಲ್ಲ ಮಾಡ್ಕೊಂಡು ಈಗ ರೆಡಿ ಆಗಿದ್ದೀನಿ. ನೋಡಿ ಇಲ್ಲಿ ಶೂಸು ಸಾಕ್ಸ್ ಎಲ್ಲ ಇಲ್ಲಿಲ್ಲೇ ಇದೆ, ಜೊತೆಗೆ ಬಟ್ಟೆ ಎಲ್ಲ ಫುಲ್ ಡ್ರೈಗೆ ಇಟ್ಟಿದ್ದೀವಿ. ನೋಡಿ ಇಲ್ಲಿ ಸಂಜು ಬ್ರೋ, ಮತ್ತೆ ನೆಕ್ಸ್ಟ್ ರೈಡ್ ಎಲ್ಲಿಗೆ? ಇವತ್ತು ಊಟ ಆಗಿ ನಿದ್ದೆ ಆದ್ಮೇಲೆ ಹೇಳ್ತೀನಿ ಬ್ರೋ. ನಮ್ಮ ರಾಘು ಮತ್ತೆ ಎಲ್ಲೋ ನೆಕ್ಸ್ಟ್ ವೀಕ್ ಹೋಗೋಣ ಅಂತಿದ್ದ. ಎಲ್ಲಿಗೆ ರಾಘು ನೆಕ್ಸ್ಟ್ ವೀಕು? ದುಬೈ ಬೈಕಲ್ಲೇ. ರಾಘು ನಂಗೆ ಎಗ್ ರೈಸ್ ಇರೋ ತಗೋಬರವ. ಎಗ್ ರೈಸು ಒಂದು ಆಮ್ಲೆಟ್. ರಾಘು ನನ್ನ ಮಗನೇ ಇನ್ನೆಲ್ಲ ಹಾಕೊಂಡ್ರು ನಿಂಗೆ ಇನ್ನೂ ಕೊಟ್ಟು ನೀವು ಒಂದು ಸ್ಲಿಪ್ಪರ್ ಬೇಕಲ್ಲ ಒಡೆ. ಈಗೇನಪ್ಪ ಬರ್ಲೇಬೇಡವಾ? ನಂಗೂ ಎಗ್ ರೈಸ್ ತಂದ್ಬಿಡು ಹಂಗಾರೆ. ಅಲ್ಲ ನಿಂಗೆ ಏನ್ ಕಷ್ಟ ಈಗ? ನಮ್ ರಾಘು ಮತ್ತೆ ನಮ್ ರಾಘು ಫ್ರೆಂಡ್ ಸಂಜಯ್ ಈಗ ಊಟ ಮಾಡಕಂತ ಹೋಗಿದ್ದಾರೆ. ಜೊತೆಗೆ ನಂಗೂ ಹಂಗೆ ಪಾರ್ಸಲ್ ತಗೊಂಡ್ ಬನ್ನಿ ಅಂತ ಬೇರೆ ಹೇಳ್ದೆ. ಆಕ್ಚುಲಿ ಏನ್ ಗೊತ್ತಾ ಗೈಸ್, ಇಲ್ಲಿ ನಾವು ಬುಕ್ ಮಾಡಿರೋ ಸ್ಟೇ ಆಕ್ಚುಲಿ ಎಷ್ಟು ಸೂಪರ್ ಆಗಿದೆ ಅಂದ್ರೆ ಸಕ್ಕದಾಗೈತೆ. ಬಟ್ ನಾನ್ ನಿಮ್ಗೆ ಇಲ್ಲಿ ಬರ್ತಿರ್ಬೇಕಿದ್ರೆ ನಾನ್ ನಿಮ್ಗೆ ತೋರ್ಸಕ್ ಆಗಿರ್ಲಿಲ್ಲ. ಏನಂದ್ರೆ ಫುಲ್ ಕತ್ಲೆ ಗುರು ಆಯ್ತಾ. ಅಲ್ಲಿ ವಿಡಿಯೋ ಮಾಡಿದ್ರು ವೇಸ್ಟ್ ಆಗೋದು. ನಾಳೆ ಬೆಳಗ್ಗೆ ತೋರಿಸ್ತೀನಿ ಗೈಸ್. ಆಕ್ಚುಲಿ ಇಲ್ಲಿ ಪ್ರೈವೇಟ್ ಬೀಚ್ ಇದೆ. ನಾಳೆ ಬೆಳಗ್ಗೆ ಹಂಗೆ ಒಂದ್ ರೌಂಡ್ ಬೀಚ್ ಕಡೆನೂ ಹೋಗೋಣ ಗೈಸ್. ನಮ್ ರಾಘು ಮತ್ತೆ ಸಂಜಯ್ ಅವರು ಬಂದು ಇದು ಊಟ ಮಾಡ್ಕೊಂಡು ಬಂದ್ರು. ಗೀ ರೋಸ್ಟ್ ಏನೋ ತಗೊಂಡ್ರಂತೆ. ಹೆಂಗಿತ್ತು? ಸೂಪರ್. ಬಟ್ ಸ್ಯಾಟರ್ಡೆ. ರಾಘು ಹೆಂಗಾಯ್ತು? ನೈಸ್. ಏನೋ ಹಿಂಗ್ ಕೂತಿದ್ಯಾ? ನಾನು ಎಗ್ ರೈಸ್ ಪಾರ್ಸಲ್ ಚೆನ್ನಾಗಿತ್ತು, ಪರವಾಗಿಲ್ಲ. ಸೊ ಗೈಸ್ ವ್ಲಾಗನ್ನು ಎಂಡ್ ಮಾಡೋಣ ಗೈಸ್. ಇಲ್ಲಿವರೆಗೆ ವ್ಲಾಗ್ ನೋಡಿದ್ರೆ ಲೈಕ್ ಮಾಡಿ, ಚಾನಲ್ಗೆ ಸೂಪರ್ ಆದರೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀವಿ ಗೈಸ್. ಅಲ್ಲಿವರೆಗೆ ಟೇಕ್ ಕೇರ್, ಟಾಟಾ ಬೈ ಬಾಯ್. ಇದೊಂದು ಜುಗಾಡ್ ಏನಾರು ಮಾಡಲೇಬೇಕು ಗುರು. ಏನು ಅಂದರೆ ಅದು ಗೋಪ್ರೋದು ಹೆಲ್ಮೆಟ್ ಲ್ಯಾಂಪು ಅದೇನಾದ್ರು ಜುಗಾಡ್ ಮಾಡಬೇಕು. ಸೊ ಅದೊಂದು ಸರಿ ಆದರೆ ನಂಗೆ ಸ್ವಲ್ಪ ಸಮಾಧಾನ. ಇಲ್ಲಾಂದರೆ ಮೋಟೋ ವ್ಲಾಗಿಂಗೇ ಇಲ್ಲ, ಅಥವಾ ಇಡೀ ದಿನದ ವ್ಲಾಗೇ ಪ್ರಾಪರಾಗಿ ಆಗಲ್ಲ. ಜೊತೆಗೆ ನಮ್ಮ ರಾಘು ಬೇರೆ ಸ್ವಲ್ಪ ನಾಳೆ ಬೇರೆ ಹಾಸನದಲ್ಲಿ ಏನೋ ಕೆಲಸ ಬೇರೆ ಇದೆಯಂತ, ಅದಕ್ಕೆ ಬೇಗ ಹೊರಡಿಸ್ತವನೆ ನಮ್ಮನ್ನು. ಏನು ಕೆಲಸ ಬ್ರೋ? ಮುಖದಲ್ಲ ಕಳೆಯಲ್ಲೇ ಗೊತ್ತಾಗುತ್ತಲ್ಲ ಬ್ರೋ ಯಾರನ್ನೋ ಮೀಟ್ ಮಾಡಬೇಕು ಅಂತ. ನೋಡೇ ನಮ್ಮ